ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂಗೆ ಗೊತ್ತು ವ್ಲಾಗ್ ಮಾಡಿದೆ ತುಂಬ ಟೈಮ್ ಆಯಿತು, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ ಇವತ್ತು ನಮಗೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಹೋಗಲಿಕ್ಕೆ. ಹಾಗೆ ನಾನು ಥಿಂಕ್ ಮಾಡಿದೆ ಗೆಟ್ ರೆಡಿ ವಿತ್ ಮೀ ಮಾಡುವ ಅಂತ. ಇದು ತುಂಬ ದೊಡ್ಡ ವ್ಲಾಗ್ ಏನಲ್ಲ, ಸ್ಮಾಲ್ ಆಗಿ ಮಾಡ್ತಿದ್ದೇನೆ. ಸಾರಿ ಎಲ್ಲ ರೆಡಿ ಮಾಡಿಟ್ಟೆ, ಸಾರಿ, ಬ್ಯಾಂಗಲ್ಸ್, ಇಯರಿಂಗ್ಸ್ ಮತ್ತು ಚೋಕರ್, ನೆಕ್ಲೆಸ್, ಎವ್ರಿಥಿಂಗ್ ಎಲ್ಲ ಸೆಟ್ ಇದೆ. ಇನ್ನು ಸ್ಟಾರ್ಟ್ ಮಾಡ. 1 hour later. ಐ ಆಮ್ ರೆಡಿ. ಅಯ್ಯೋ, ಸ್ನಾನ ಆಯಿತು, ಹೇರ್ ಬಾತ್ ಮಾಡಿದೆ. ಇನ್ನು ಹೇರ್ ಡ್ರೈ ಮಾಡೋಕ್ಕಿಂತ ಮುಂಚೆ ಇದು ಹೊಸ್ತಿಲು ಹಾಕಬೇಕು ಮತ್ತು ದೀಪ ಇಡಬೇಕು. ಇದೆಲ್ಲ ಆದಮೇಲೆ ಮತ್ತೆ ನಾನು ಹೊರಟು. ಸೊ ಬೆಳಿಗ್ಗೆದ್ದು ನಮ್ಮ ಮನೇಲಿ ಮನೆ ಹೊಸ್ತಿಲು ಹಾಕೋದು ನಾನೊಬ್ಬಳೇ. ಸೊ ಅದೇ ಇವಾಗ ಸಹ ಬೇಗ ಸ್ನಾನ ಮಾಡಿ ಹೊಸ್ತಿಲು ಹಾಕ್ತಾ ಇದ್ದೇನೆ. ನಿಮ್ಮ ಮನೇಲಿ ಹೇಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ಬಟ್ ನನಗೆ ನನ್ನ ಮಮ್ಮಿ ಕಳಿಸಿ ಕೊಟ್ಟಿದ್ದು. ಸೊ ನಾನು ಅದೇ ರೂಲ್ಸ್ ಫಾಲೋ ಮಾಡ್ತಿದ್ದೇನೆ. ಹೊಸ್ತಿಲು ಪೂಜೆ ಆದಮೇಲೆ ನೆಕ್ಸ್ಟ್ ದೇವರ ಪೂಜೆ ಮಾಡಲಿಕ್ಕೆ ಹೂವೆಲ್ಲ ಇಟ್ಟೆ ದೇವರಿಗೆ. ಮಲ್ಲಿಗೆ ಸಹ ಇತ್ತು, ಮಮ್ಮಿ ಮಲ್ಲಿಗೆ ತಂದಿದ್ಲು, ಮಲ್ಲಿಗೆ ಸಹ ಇಟ್ಟೆ, ಮತ್ತು ದೀಪ ಸಹ ಹಚ್ಚಿದೆ. ದೀಪ ಎಲ್ಲ ಇಟ್ಟಾಯಿತು, ಹೊಸ್ತಿಲು ಹಾಕಿ ಆಯಿತು. ಇನ್ನು ನಂದು ಹೇರ್ ಡ್ರೈ ಮಾಡಬೇಕು. ನಾನು ಡ್ರೈಯರೆಲ್ಲ ಯೂಸ್ ಮಾಡಲ್ಲ, ನಾನು ಜಸ್ಟ್ ಫ್ಯಾನ್ ಗಾಳಿಗೆ ಕೂದಲು ಒಣಗಿಸ್ತೇನೆ. ಡ್ರೈಯರ್ ಅಂದರೆ ಸುಮ್ಮನೆ ಹೇರಕ್ಕೆ ಡ್ಯಾಮೇಜ್ ಮಾಡೋದು, ಆಲ್ರೆಡಿ ಡ್ಯಾಮೇಜ್ ಇದೆ. ರೂಮಲ್ಲೇ ಹೇರ್ ಡ್ರೈ ಮಾಡೋದು, ನಂದು ಫ್ಯಾನ್ ತುಂಬ ಸ್ಪೀಡ್ ಇದೆ. ಸೊ ರೂಮಿಗೆ ಬಂದೆ, ಇಲ್ಲೇ ಹೇರ್ ಡ್ರೈ ಮಾಡಿದೆ. ಎಷ್ಟೊತ್ತು ತಗೊಳ್ತದ ನೋಡಿ, ಇದು ನಂದು ಇವತ್ತಿದ್ದು ಸಾರಿ. ಬ್ಲೌಸ್ ಎಲ್ಲ ಹಾಕಿ ರೆಡಿ ಆದೆ. ಮಮ್ಮಿ ಇರಲಿಲ್ಲ ಮನೆಯಲ್ಲಿ, ನೇಬರ್ ಹತ್ರ ಬ್ಯಾಕ್ ಟೈ ಮಾಡಲಿಕ್ಕೆ ಹೇಳಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಹ್ಯಾಂಡ್ ಡಿಸೈನ್ ಇದೆ ಅಲ್ಲ, ಫುಲ್ ನಾನೇ ಮಾಡಿದ್ದು. ಬ್ಲೌಸ್ ಸಿಂಪಲಲ್ಲಿ ನಾನು ಸ್ಟಿಚ್ ಮಾಡಿಸಿದೆ. ಆ್ಯಂಡ್ ಬೀಡ್ಸ್ ಎಲ್ಲ ತಗೊಂಡು ಬಂದು ಸಾಕಾಯ್ತು. ಬೀಡ್ಸ್ ಎಲ್ಲ ತಗೊಂಡು ಬಂದು ನಾನೇ ಕೈಯಲ್ಲಿ ಸ್ಟಿಚ್ ಮಾಡಿದೆ, ಸ್ಟಿಕ್ ಮಾಡಿದೆ ಎಲ್ಲ. ನೋಡಿ ನನ್ನ ಕೂದಲು ಒಣಗಲ್ವೇನ, ಚಂಡಿ ಉಂಟು. ನಾನು ಸೇಫ್ಟಿಗೆ ಡ್ರೈಯರ್ ಸಹ ತಂದಿಟ್ಟೆ. ಇವಾಗ ಸದ್ಯಕ್ಕೊಂದು ಕ್ಲಿಪ್ ಹಾಕ್ತೆ. ಇದನ್ನೆಂತ ಮಾಡಿ. A few moments later. ಇನ್ನು ಸ್ಟಾರ್ಟ್ ಮಾಡುವ, ಗೆಟ್ ರೆಡಿ ವಿತ್ ಮೀ. ಫಸ್ಟಿಗೆ ಇದು ನಿವ್ಯ ಅವರದ್ದು ಮಾಯ್ಶ್ಚರೈಸರ್ ತುಂಬ ಹಾಕೋದು. ನನ್ನ ಹಣೆದು ಗಂಧ ಹೋಗಿದೆ, ಅಂದರೆ ನಾನು ಇದು ಹೇರಿಗೆ ಟವಲ್ ಹಾಕಿದ್ದೆಲ್ಲ ಅದು ತೆಗೆಯುವಾಗ ಮೇ ಬಿ ಹೋಯ್ತೇನೆ. ಈಗ ಶೈನ್. ಓಕೆ, ಇದಾದಮೇಲೆ ನಾನು ಮೊನ್ನೆ ಅಷ್ಟೇ ಕ್ವೆಂಚ್ ಅವರದ್ದು ಸನ್ಸ್ಕ್ರೀನ್ ತಗೊಂಡೆ. ಮೇಯ್ನ್ ಇವಾಗ ಮೊದಲೇ ಹೊರಗೆ ಬಿಸಿಲು, ಒಳಗೆ ಎಷ್ಟು ಏಸಿ ಇದ್ರೆ ಸಹ ಬೇಕಲ್ಲ. ಈಗ ಮಿಕ್ಸ್ ಮಾಡಿ ಮತ್ತು ಜಾಸ್ತಿ ಏನು ಮೇಕಪ್ ಇಲ್ಲ ನಂದು, ಸಿಂಪಲ್. ಕಣ್ಣಿಗೆ ಐ ಶೇಡ್ ಅದೆಲ್ಲ ಸ್ವಲ್ಪ ಹಾಕೋದು. ಅದೆಲ್ಲ ಕೈಗೆ ಹಾಕಿ ಬಿಡ, ಕೈ ಮಿನಿ ಕಪ್ಪಾದರೆ. ಮತ್ತು ಫಿಟ್ ಮಿ ಅವರದ್ದು ಫೌಂಡೇಶನ್. ನಾನು ಬ್ರಷ್ಗೆ ಯೂಸ್ ಮಾಡುವಾಗ ನಾಳೆ ಆಗ್ಬೋದು. ಸೊ ಕೈಗೆ ಇಸ್ತ್ರಿ. ನಾನು ನೋಡಿ ಬರ್ತೇನೆ. 12 seconds later. ಇನ್ನು ಐಬ್ರೋಸಿಗೆ ರೆಡಿ. ಅದಾದಮೇಲೆ ಐ ಶೇಡಿಗಿದ್ದು ಏನೋ ಹೊಸತು ಝೂಡಿಯೋದಲ್ಲಿ ಬಂದಿತ್ತು, ಅದಕ್ಕೆ ತಗೊಂಡೆ. ಕಲರ್ ಮಾಡಿ ಸ್ವಲ್ಪ ಕಾಪರ್ ಗೋಲ್ಡ್ ಉಂಟು. ಏನಿಲ್ಲ, ಇಷ್ಟೇ. ಹೀಗೆ ಹಾಕೋದು ಈಚೆ ಸಹ. ಮಮ್ಮಿಗೆ ಇವತ್ತು ಆ್ಯಕ್ಚುಲಿ ರಜೆ ಸಿಕ್ಕಲಿಲ್ಲ,
ಹಾಗೆ ನೀನೇ ಹೋಗ್ಬಾ ಹೇಳಿದ್ಲು ಫಂಕ್ಷನಿಗೆ. ನನ್ನದು ದೊಡ್ಡಮ್ಮ ಬರ್ತಾರೆ ಇವಾಗ ಪಿಕ್ ಮಾಡಲಿಕ್ಕೆ ನನ್ನನ್ನು. ಹಾಂ, ಕಾಣ್ತದ ಇಷ್ಟೇ. ಆಯ್ಲ ಡನ್. ಇನ್ನು ಸ್ವಲ್ಪ ಕ್ಯೂಟ್ ಕಾಣಲಿಕ್ಕೆ ಸ್ವಲ್ಪ ಬ್ಲಷ್ ಹಾಕುವ. ಆಯ್ತು, ಇನ್ನು ಏನಂತ ನಮಸ್ಕಾರ. ಡನ್, ನಮಸ್ಕಾರ ಆಯಿತು. ಇನ್ನು ಮೇನು ಲಿಪ್ಸ್ಟಿಕ್ ನಾನು ಮೇಬಿಲಿನ್ ಅದು ಬ್ರೌನ್ ಶೇಡ್. ಮ್ಯಾಚ್ ಆಗ್ತದ ಆಗೋದು ಸೀರೆ ಉಟ್ಟು ನೋಡು. ಸ್ಟಿಕ್ಕರ್ ಸೀರೆ ಉಟ್ಟ ಮೇಲೆ ಹಾಕ್ತೆ. ಹೇರ್ ತೊಂದರೆ ಸ್ವಲ್ಪ ಡ್ರೈ ಆಗಿದೆ, ಸ್ವಲ್ಪ ಚೆಂದ ಉಂಟು, ತೊಂದರೆ ಇಲ್ಲ, ಒಣಗೋದು. ಮತ್ತೆ ಇನ್ನು ಸಾರಿ ಉಡಬೇಕು. ಇಲ್ಲಿ ನಂದು ನೇಬರಿಗೆ ಪಿನ್ ಮಾಡಲಿಕ್ಕೆ ಹೇಳಿದೆ. ದೇವರೇ. 8, 9, 10. A few moments later. ಚಲೋ ಆಯಿತು. ನಂದು ದೊಡ್ಡಮ್ಮ ಕಾಲ್ ಸಹ ಮಾಡಿ ಆಯಿತು, ಹೊರಟ್ರ ಅಂತ ಅವ್ರ ಮನೆಯಿಂದ. ಇನ್ನೊಂದು 5-10 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಅಷ್ಟೊತ್ತಿಗೆ ನಂದು ಇನ್ನೆಂತ ಇಯರಿಂಗ್ಸ್, ಸರ, ಬ್ಯಾಂಗಲ್. ಇದು ಬ್ಯಾಂಗಲ್ಲ ನಾನು ಕೊಲ್ಲೂರಲ್ಲಿ ತಗೊಂಡದ್ದು, ರೆಡ್ ಒನ್. ಸೊ ಬ್ಲೂಗೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ. ಆದಮೇಲೆ ಇನ್ನೊಂದು ಹ್ಯಾಂಡಿಗೆ ಬೆಸ್ಟು ಬ್ಯಾಂಗಲ್ ಮತ್ತು ಜುಮ್ಕಾ ಸರ ಎಲ್ಲ ಆಯಿತು. ಇನ್ನು ನಾನು ಹೇಳಿದಲ್ಲ ಮೇಯ್ನಾಗಿ, ಅಯ್ಯೋ ಸ್ಟಿಕ್ಕರ್ಸ್ ಆಯಿತು, ಮೇಯ್ನಾಗಿ ಹಾಂ ಲೇಟ್ ಆಗೋದಕ್ಕೆ ಸಹ ಡನ್, ಫೈನಲಿ ಡನ್. ಸಿ ಬ್ಯಾಕ್ ಡಿಸೈನ್ ಸಹ ನಾನೇ ಮಾಡಿ, ಚೆನ್ನಾಗಿದಲ್ಲ. ಇನ್ನು ಎಂತ ಮಲ್ಲಿಗೆ, ಇಷ್ಟು ಮಲ್ಲಿಗೆ ಮಮ್ಮಿ ತಗೊಂಡಿಟ್ಟಿದ್ದಾಳೆ ಮಾರ್ನಿಂಗ್ ಕಸಿ. ಇದನ್ನಿನ್ನು ದೊಡ್ಡ ಮನೆಗೆ, ಇನ್ನೊಂದು ದೊಡ್ಡ ಮನೆಗೆ ಸಹ ಕೊಡ್ಬೇಕು ಹೇಳಿದ್ದು, ಕೊಡ್ತೇನೆ. ಮತ್ತೆ ನಾನು ಹಾಕ್ತೆ ಸ್ಮೆಲ್ ಇಲ್ಲ ಸ್ವಲ್ಪ. ಇನ್ನು ನಾನು ಫ್ಲಾಟ್ ಕೆಳಗೆ ಹೋದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೇನೆ. ಸೊ ಫೈನಲಿ ನಾನು ರೆಡಿ ಆದೆ ಆ್ಯಂಡ್ ಮಲ್ಲಿಗೆ ಹಿಡ್ಕೊಂಡೆ ದೊಡ್ಡ ಮನೆಯವ್ರಿಗೆ ಕೊಡಲಿಕ್ಕೆ. ಆ್ಯಂಡ್ ನಂದು ಫುಲ್ ಔಟ್ಫಿಟ್ ಚೆಕ್ ನಾನು ಮತ್ತೆ ಹಾಲಿಗೆ ಹೋದ್ಮೇಲೆ ಮಾಡಿಸ್ದೆ. ಯಾಕಂದರೆ ಇಲ್ಲಿ ನನಗೆ ಯಾರು ವೀಡಿಯೋ ಹಿಡ್ಕೊಳ್ಳಿಕ್ಕೆ ಯಾರಿಲ್ಲ. ಆ್ಯಂಡ್ ಇವತ್ತು ನಾನು ಒಬ್ಬಳೇ ಇದ್ದೇನೆ, ಇಲ್ಲದ್ರೆ ನನ್ನೊಟ್ಟಿಗೆ ಮಮ್ಮಿ ಇರ್ತಿದ್ರು. ಬರ್ತಾರೆ ಹೇಳಿದರು ದೊಡ್ಡಮ್ಮ. ನಾನು ಇಲ್ಲಿ ರೋಡ್ ಹತ್ರ ವೆಯ್ಟ್ ಮಾಡ್ತಿರ್ತೆ. ಇನ್ನೂ ಸಹ ಬರಲಿಲ್ಲ ಅವರು. ನಾನು ರೋಡ್ ಬದಿಯಲ್ಲಿ ನಿಂತಿದ್ದೇನೆ, ಎಲ್ಲರೂ ನೋಡಿಕೊಂಡು ಹೋಗ್ತಿರ್ತಾರೆ. ಮಾಡಿ ಮಾಡಿ ನಾನೆಂತ ಮಾಡೋದು, ನಾನಿಲ್ಲಿ ಬದಿಯಲ್ಲಿ ನಿಲ್ತೇನೆ. ಇಲ್ಲದಿದ್ರೆ ಇವ್ರು ಬೇಗ ಬರ್ತಾನೆ ಅಂತ ಹೇಳಿ ನಾನಿಲ್ಲಿ ಸುಮ್ಮನೆ ರೋಡ್ ಕಡೆ ಕಾಯ್ತಾ ಇದ್ದೇನೆ. 1 hour later.
ಇಷ್ಟೊತ್ತು ನನ್ನ ಕಾಯಿಸಿ ಇವಾಗ ಬಂದರು. ನಾವಿವಾಗ ಹೈವೇಲಿದ್ದೇವೆ, ಇನ್ನು ಡೈರೆಕ್ಟ್ ಹಾಲ್. ಹಾಂ, ಇದು ನನ್ನ ಬ್ರದರ್. ಎಸ್, ಇದು ನಂದು ದೊಡ್ಡಮ್ಮ. ಥ್ಯಾಂಕ್ ಯು ಸೋ ಮಚ್. ತೊಂದಲ್ಲ ಅಯ್ಯೋ ಅಯ್ಯೋ, ತೆಗಿಲಿಕ್ಕೆ ಸಾಕಲ್ಲ ಮಾಡ. ಹೌದಾ? ನಾರ್ಮಲ್ ನಿಮಗೆ ಹೌದಾ? ಇದು ಗೊತ್ತಿಲ್ಲ. ಮತ್ತೆ ನಾನು ಕೇಳಿದಕ್ಕೆ ಒಬ್ಬರಿಗೆ ಹಾಲ್ ಬೇಕಿತ್ತು. ಹಾಂ ಹಾಂ, ಹೇಳಿದಕ್ಕೆ ಹೇಳಿದೆ. ಅಯ್ಯೋ, ಅವ್ನು ಇಲ್ದ್ರೆ ಏನಾಯ್ತು? ಇರ್ಲಿಕ್ಕಿಲ್ಲ ಅವರು. ಯಾಕೆ? ಹೌದು, ಸೈಕಲ್ ಎಲ್ಲ ನನ್ನ ಸುರುವಡನ್ನ ಎಂತ? ಹೌದಾ, ಮುಗಿಯವರಿಗೆ ಸೈಕಲ್ ಎಲ್ಲ ಕುತ್ಕೊಂಡು ಹೇಳ್ತಾರೆ. ಇವಾಗ ಅವ್ರಿಗೆ ಬ್ರೇಕ್ ಅಲ್ಲ, ಯಾರಿಲ್ಲ ಅಲ್ಲ? ಅವರಿಗೆಲ್ಲ ಇಟ್ಟಿದ್ದಾರೆ. ಯಾರು ಇಲ್ಲ ಅಂತ ನಮ್ಮ ಕಟ್ಪಾಡಿ ಹಾಲ್ ಮದ್ವೆ ಅಲ್ಲ, ಇಲ್ಲಿ ಅಲ್ಲವ, ಅಲ್ಲಿ ಆಚೆ ದೊಡ್ಡ ಹಾಲ್, ದೊಡ್ಡ ಹಾಲ್ ಅಲ್ಲಿ. ಫೈನಲಿ ನಾವು ರೀಚ್ ಆದ್ವಿ. ಎರಡು ಪಾರ್ಸೆಲ್ ಹಾಕಿ ಕೊಡಿ, ಅಲ್ಲಿ ಕೊಂಡೋಗಿ. ನಿಂದು ಮಾಡಲ? ನೀವೇನಾದ್ರು ನಿಂದು ಮಾಡಲ? ನಂದು ಬೇಡ. ಸರಿ, ನಾನು ಮಗ್ಗು ಕಟ್ಟಾಕ್ತೇನೆ. ಅದು ಈಗ ನೀನು ಇದು ಕೊಡಿ, ನಾನು ಅವ್ರಿಗೆ ಇದು ತರ್ತೇನೆ. ಬ್ಲೂಬೆರಿಯಾ? ಬ್ಲೂಬೆರಿ ಬೇಡ, ಅದು ಕಲರ್ ನೋಡುವಾಗ ಸಾಕಾಗ್ತದೆ. ಕಲರ್ ಹಾಕುದಲ್ಲ? ಹೌದು. ನಿಮ್ದು ಲೆಮನ್ ಕೊಡಿ. ನನಗೆ ಸಲಾಮನೆ ಹಾಕು. ಸ್ವಲ್ಪ ಸಾಕು. ಥ್ಯಾಂಕ್ ಯು. ಬುದ್ಧಿನ ಲೆಮನ್ ಹಾಫ್ ಕೊಡಿ ಆಯ್ತಾ? ಫೈನಲಿ ನಾವು ರೀಚ್ ಆದ್ವಿ. ಹಾಲಿದ ಬದಿಯಲ್ಲಿ ಕಾಳಿಕಾಂಬ ದೇವಸ್ಥಾನ ಇದ್ದರಿಂದ ದೇವಸ್ಥಾನಕ್ಕೆ ಸಹ ಹೋದೆ ನಾನು. ಸೊ ಇವತ್ತಿದ್ದು ವ್ಲಾಗ್ ಆಯಿತು. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಸ್ಮಾಲ್ ವಿಡಿಯೋ ಗೆಟ್ ರೆಡಿ ವಿತ್ ಮೀ ಅಂತ. ಆ್ಯಂಡ್ ಯಾವ ಫಂಕ್ಷನ್ ತನಕೆಲ್ಲ ವೀಡಿಯೋ ಮಾಡಿದ್ದೆ. ಆ್ಯಂಡ್ ಹೋದಾಗ ಎಲ್ಲರೂ ಮಮ್ಮಿಯನ್ನೇ ಕೇಳ್ತಾ ಇದ್ರು. ಅದರೊಟ್ಟಿಗೆ ನಂಗೆ ಒಂದು ಪುನಃ ಇನ್ವಿಟೇಷನ್ ಕೊಟ್ಟಿದ್ದಾರೆ ಫಂಕ್ಷನಿಗೆ. ನನಗೆ ಯಾರಂತ ಸಹ ಗೊತ್ತಿಲ್ಲ. ಮಮ್ಮಿಗೆ ಗೊತ್ತುಂಟು, ಕೊಡು ಅಂತ ಹೇಳಿದ್ರು. ಹಾಂ ಹೇಳಿದೆ. ಆ್ಯಂಡ್ ಇನ್ನು ನಾನು ಹೊರಟೆ. ನಿಮಗೆ ನಂದು ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.